ಓದ್ಲಿ ಬೆಂಗಳೂರು ಅರ್ಬನ್ ಕಾಡುಗೋಡಿ ಪ್ರದೇಶದಲ್ಲಿ ದಿನ್ನೂರು ಅಂತ ಓದಿ ಓದ್ಬಿಡಿ. ಪ್ಲಾಂಟೇಶನ್ ಪ್ರದೇಶದಲ್ಲಿ ದಿನ್ನೂರು ಗ್ರಾಮದ ಹಿಂದುಳಿದ ಮತ್ತು ದಲಿತ ರೈತರು ಹಲವಾರು ದಶಕಗಳಿಂದ ವಾಸ ಮಾಡುತ್ತಿದ್ದ ಹಾಗೂ ಕೃಷಿ ನಡೆಸಿಕೊಂಡು ಬಂದ ಭೂಮಿಯನ್ನು ರಾಜ್ಯ ಸರ್ಕಾರವು ಏಕಾಏಕಿ ಅರಣ್ಯ ಭೂಮಿ ಎಂದು ಘೋಷಿಸಿ ರೈತರನ್ನು ಒಕ್ಕಲೆಬ್ಬಿಸಿದೆ. ಈ ನಿರ್ಧಾರದಿಂದಾಗಿ ರೈತರು ತಮ್ಮ ಸ್ವಂತ ಹಕ್ಕಿನ ಭೂಮಿಯಿಂದ ಒತ್ತಾಯಪೂರ್ವಕವಾಗಿ ಹೊರಹಾಕಲ್ಪಟ್ಟಿದ್ದಾರೆ. ಭೂಮಿಯನ್ನು ಅರಣ್ಯ ಭೂಮಿ ಎಂದು ಗುರುತಿಸುವ ಮೊದಲು ರೈತರ ಅನುಮತಿ ಪರಿಶೀಲನೆ ಹಾಗೂ ದಾಖಲಾತಿಗಳ ಪರಿಶೀಲನೆ ಮಾಡದೆ ನಿರ್ಧಾರ ಕೈಗೊಂಡಿರುವುದು ಕಾನೂನುಬಾಹಿರ. ಇದರಿಂದ ದಲಿತರು ಹಾಗೂ ತಳ ಸಮುದಾಯಕ್ಕೆ ಸೇರಿದ ರೈತರು ಜೀವನೋಪಾಯ ಕಳೆದುಕೊಳ್ಳುವ ಅಪಾಯದಲ್ಲಿದ್ದಾರೆ. ಇದು ಸಂವಿಧಾನದಲ್ಲಿ ಭದ್ರಪಡಿಸಿದ ಸಾಮಾಜಿಕ ಹಾಗೂ ಆರ್ಥಿಕ ನ್ಯಾಯಕ್ಕೆ ವಿರುದ್ಧವಾಗಿದೆ ಮತ್ತು ಈ ವಿಷಯದಲ್ಲಿ ಅರಣ್ಯ ಇಲಾಖೆ DCF ರವರು ತೆಗೆದುಕೊಂಡ ನಿರ್ಧಾರಗಳು ದಲಿತರ ಮೇಲೆ ದೌರ್ಜನ್ಯ ನಡೆಸಿದಂತಿದೆ ಹಾಗೂ ಇದೇ ಪ್ರಕರಣದಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನೀಡಿದ ತೀರ್ಪಿನ ಮೇಲೆ ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು? ಇದು ಸರ್ಕಾರದ ದಲಿತ ವಿರೋಧಿ ನಡೆಯಾಗಿದೆ. ಆದ ಕಾರಣ ಸರ್ಕಾರದ ಈ ಕ್ರಮಗಳ ಕುರಿತು ಚರ್ಚಿಸಲು 11/8/25 ಅವಕಾಶ ನೀಡಬೇಕೆಂದು ಕೋರುತ್ತೇನೆ. ಇದನ್ನು ಮನಗಂಡಿದ್ದೀನಿ. ಪ್ರಶ್ನೋತ್ತರ ಆದ ನಂತರ ನಿಮಗೆ ತಿಳಿಸ್ತೇನೆ. ನಾನು ಒಂದು 2 ನಿಮಿಷ ಇಲ್ಲ ಪ್ರಶ್ನೋತ್ತರ ಇದರ ವಿಚಾರ ಪ್ರಶ್ನೋತ್ತರ ಹೇಳೋದು ಬೇಡ. ಅಲ್ಲಲ್ಲ, ಇದು ಇಲ್ಲಿ ನಾನು ಸಂಪೂರ್ಣ ಪ್ರಸ್ತಾಪ ಮಾಡಿಲ್ಲ. ಇದನ್ನೇನಾದ್ರೂ ನೀವು ಬೇರೆ ಇದಕ್ಕೆ ಕನ್ವರ್ಟ್ ಮಾಡಿದ್ರೆ ಚರ್ಚೆ ಆಗೋದಿಲ್ಲ. ಏನಾಗಿದೆ, 711 ಎಕರೆ ಪ್ರದೇಶ ಇದೆ. ಕೇಳಬೇಕು, ಎಲ್ಲ ಗಂಭೀರ ಇರ್ತವೆ.